ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. 10 ರೂಪಾಯಿ ನೋಟಿನ ಮೇಲೆ ವಾರಾಹಿ ಅಮ್ಮನ ಒಂದು ಪವರ್ಫುಲ್ ಮಂತ್ರ, ಇದು ಮೂಲ ಮಂತ್ರ ಅಂತಲೇ ಹೇಳ್ಬೋದು. ಈ ಮಂತ್ರವನ್ನು ಬರೆದು ನಿಮಗೆ ಎಷ್ಟು ಸಾಲ ಇದೆ ನೋಡಿ, ಅಷ್ಟು ಸಾಲವನ್ನು ಆ ನೋಟಿನ ಮೇಲೆ ಅಂದರೆ ಮಂತ್ರದ ಕೆಳಗಡೆ ಬರೆದು ನೀವು ಫೋಲ್ಡ್ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ 21 ದಿನದಲ್ಲಿ ನಿಮ್ಮ ಸಾಲ ಎಷ್ಟೇ ಸಾಲ ಇದ್ದರೂ ಕೂಡ ತೀರುತ್ತೆ. ಹಾಗಾಗಿ ಅದನ್ನು ಯಾವ ರೀತಿಯಾಗಿ ಬರಿಬೇಕು, ಯಾವ ಪೆನ್ನಲ್ಲಿ ಬರಿಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಸಾಲ ಮಾಡಿದೆ ಅಂತೂ ಈಗಂತೂ ಯಾವ ಕೆಲಸನೂ ಆಗಲ್ಲ ಸ್ನೇಹಿತರೆ. ಒಂದು ಆರೋಗ್ಯ ಕೆಟ್ಟರೆ ಸಾಲ ಮಾಡಬೇಕಾಗತ್ತೆ, ಮನೆ ಕಟ್ಟಬೇಕಂದ್ರೆ ಸಾಲ ಮಾಡಬೇಕಾಗತ್ತೆ, ಮಕ್ಕಳ ಮದುವೆ ಮಾಡಬೇಕಂದ್ರೆ ಸಾಲ ಮಾಡಬೇಕು, ಸೈಟ್ ತೊಗೊಬೇಕಂದ್ರೆ ಸಾಲ ಮಾಡಬೇಕು. ಹೀಗೆ ಒಂದಲ್ಲ ಒಂದು ರೀತಿಯ ನಮಗೆ ಬಿಸ್ನೆಸ್ ಮಾಡಬೇಕಂದ್ರೆ ಸಾಲ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ಕೊನೆಯಲ್ಲಿ ಗೋಲ್ಡ್ ತೊಗೊಬೇಕಂದ್ರೂ ಸಾಲ ಮಾಡಿನೇ ಗೋಲ್ಡು ಕೂಡ ತೊಗೊಂಡಿರ್ತೀರಿ. ಈ ರೀತಿಯಾಗಿ ತುಂಬದಕ್ಕೂ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸಾಲ ಮಾಡೇ ಇರ್ತಾರೆ. ಆ ಸಾಲವನ್ನು ತೀರಿಸ್ಬೇಕಂದ್ರೆ ನೀವು ಈ ರೀತಿಯಾಗಿ ಒಂದು ಪವರ್ಫುಲ್ ಮಂತ್ರವನ್ನು ಇದನ್ನು ಯಾವ ಟೈಮಲ್ಲಿ ಬರೀಬೇಕು ಅನ್ನೋದಾದರೆ ಸಂಜೆ ಪ್ರತಿದಿನ ಯಾವ ದಿನ ಬೇಕಾದರೂ ಬರೀಬೋದು ಸ್ನೇಹಿತರೆ. ನೀವು ಸಂಜೆ 6 ಗಂಟೆ ನಂತರ ನೀವು ದೀಪವನ್ನು ಹಚ್ಚಿ, ಅಂದರೆ ದೇವ್ರ ಮನೇಲಿ ಒಂದು ದೀಪವನ್ನು ಹಚ್ಚಿ ವಾರಾಹಿ ದೇವಿಯನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ನಿಮಗೆ ಎಷ್ಟು ಸಾಲ ಇರುತ್ತೋ ಅಷ್ಟು ಸಾಲವನ್ನು ಕೂಡ ಬರೀಬೋದು. ಮೊದಲು ಒಂದು ಸಾಲವನ್ನು ಬರೀರಿ, ಅದು ತೀರಿದಾದ ಮೇಲೆ ನೀವು ನಂತರ ಇನ್ನೊಂದು ಸಾಲವನ್ನು ಕೂಡ ಬರೀಬೋದು. ಮೊದಲು ನೀವು ಅಮ್ಮನನ್ನು ನಂಬಬೇಕಾಗತ್ತೆ. ಮೊದಲು ಚಿಕ್ಕ ಸಾಲವನ್ನು ಬರೀರಿ, ಅಂದರೆ ಒಂದು 10,000, 5,000, 1,00,000 ಈ ರೀತಿ ನೀವು ಸಾಲವನ್ನು ಬರೆದು ಮೊದಲು ಆ ಸಾಲ ತೀರಿದ ನಂತರ ನಿಮಗೆ ಮತ್ತೊಂದು ಸಾಲವನ್ನು, ಅಂದರೆ ಸ್ವಲ್ಪ ದೊಡ್ಡ ಸಂಖ್ಯೆಯ ಸಾಲವನ್ನು, ಒಂದು 5 ಲಕ್ಷ, 10 ಲಕ್ಷ ಈ ರೀತಿಯಾಗಿ ಬರೀರಿ. ನೆಕ್ಸ್ಟು 1 ಕೋಟಿ ಆ ಥರ ಬರೀಬೋದು. ಯಾಕೆ ಅಂದರೆ ಮೊದಲೇ ನಾವು 1 ಕೋಟಿ ಸಾಲ ಅಂತ ಬರೆದಲ್ಲಿ ನಿಮ್ಗೆ ಅದು ಡಿಲೇ ಆಯಿತು, ಲೇಟ್ ಆಯಿತು ಅಂದರೆ ನಿಮಗೆ ನಂಬಿಕೆನೇ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ ಮೊದಲು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಚಿಕ್ಕದಿಂದ ಶುರು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಚಿಕ್ಕದಾಗಿರುವಂಥ ಯಾವುದೇ ಒಂದು ಚಿಕ್ಕ ಸಾಲವನ್ನು ಬರೀರಿ. ಅದು ತೀರಿದ ನಂತರ ಬೇಕಾದರೆ ನೀವು ದೊಡ್ಡ ಸಾಲವನ್ನು ಕೂಡ ಬರೀಬೋದು. ಇನ್ನು ಇದನ್ನು ಮನೇಲಿ ಯಾರು ಬರೀಬೇಕು ಅನ್ನೋದಾದರೆ ಯಾರು ಬೇಕಾದರೂ ಬರೀಬೋದು ಸ್ನೇಹಿತರೆ. ಗಂಡ, ಹೆಂಡತಿ, ಅಪ್ಪ, ಅಮ್ಮ ಯಾರು ಬೇಕಾದರೂ ಬರೀಬೋದು. ಆದರೆ ಲೇಡೀಸ್ ಅಂದರೆ ಪೀರಿಯಡ್ಸ್ ಆಗಿರೋ 5 ದಿನಗಳ ಕಾಲ ಬರೀಬಾರ್ದು. ಇನ್ನು ಇದನ್ನು ನಾನ್ ವೆಜ್ ತಿಂದು ಕೂಡ ನೀವು ಈ ಅಮ್ಮನ ಮಂತ್ರವನ್ನು ಬರೀಬಾರ್ದು. ಯಾಕೆಂದರೆ ಅಷ್ಟೊಂದು ಶಕ್ತಿ ಇರುತ್ತೆ ಅಮ್ಮನ ಮಂತ್ರಕ್ಕೆ. ಅದಕ್ಕೋಸ್ಕರ ಒಂದೊಂದು ಮಂತ್ರಗಳನ್ನು ನಾವೇ ತಿಳಿಸ್ಕೊಟ್ಟಿದ್ದೀರಿ. ನಾನ್ ವೆಜ್ ತಿಂದು ಕೂಡ ಬರೀಬೋದು ಅಂದ್ರೆ, ಆದರೆ ಒಂದೊಂದು ಮಂತ್ರಗಳನ್ನು ನೀವು ನಾನ್ ವೆಜ್ ತಿಂದು ಬರೆಯೋ ಹಾಗಿಲ್ಲ. ಅದಕ್ಕೋಸ್ಕರ ಒಂದು ದಿನ ಬರೆದ್ರೆ ಸಾಕು. ನಿಮಗೆ ಪ್ರತಿದಿನ ಬರೀಬೇಕು ಅಂತ ಇಲ್ಲ ಸ್ನೇಹಿತರೆ. ಒಂದು ದಿನ ಬರೆದು ನೀವು ಪರ್ಸಲ್ಲಿ ಇಟ್ಕೊಂಡ್ರೆ ಸಾಕು, ನಿಮ್ಮ ಸಾಲ ಆಟೋಮೆಟಿಕಲಿ ತೀರ್ತಾ ಬರುತ್ತೆ. ಸಾಲ ತೀರಿಸುವಂಥ ಅವಕಾಶಗಳು ಕೂಡ ಕೂಡಿ ಬರುತ್ತೆ. ಯಾವುದೋ ದುಡ್ಡು ಎಷ್ಟೊಂದು ದಿನದಿಂದ ಆ ದುಡ್ಡು ಬಂದಿರಲ್ಲ, ಅಂಥದ್ದು ದುಡ್ಡು ಬರೋದಾಗಲಿ, ಸಾಲ ತೀರೋದಾಗಲಿ, ಅಥವಾ ಎಲ್ಲೋ ಇಟ್ಟಿರ್ತೀರ ನಿಮಗೆ ಗೊತ್ತಿರಲ್ಲ ಅಂತಹ ದುಡ್ಡು ಬರೋದಾಗಲಿ, ಸಾಲ ತೀರೋದಾಗಲಿ ಈ ರೀತಿಯಾಗಿ, ಅಥವಾ ಯಾವುದೋ ಒಂದು ಆಸ್ತಿ ದುಡ್ಡು ಬಂದು ನಿಮ್ಮ ಸಾಲ ತೀರಿಸೋದಾಗಲಿ, ಅಥವಾ ಯಾರಿಗೋ ಕೊಟ್ಟಿರ್ತೀರ, ಅವರು ಎಷ್ಟೊಂದು ದಿನ ಆದಮೇಲೆ ಕೊಟ್ಟಿರಲ್ಲ, ಆದರೂ ನಿಮಗೆ ಈಗ ತಕ್ಷಣ ಸಾಲ ತೀರಿಸಬೇಕು, ಅವರು ತುಂಬ ಪ್ರೆಷರ್ ಕೊಡ್ತಾ ಇದ್ದಾರೆ ಅನ್ನೋದ್ರ ಆ ಸಮಯದಲ್ಲಿ ಆ ದುಡ್ಡು ಬಂದಿರುತ್ತೆ, ಆಗ ನೀವು ಸಾಲ ತೀರಿಸಿರ್ತೀರ. ಇಂತಹ ಅವಕಾಶಗಳು ನಿಮಗೆ ಯಾವ ಕಡೆಯಿಂದ ಬಂದು ನಿಮ್ಮ ಸಾಲ ತೀರುತ್ತೆ ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಇದನ್ನು ಯಾವ ದಿನ ಬೇಕಾದರೂ ಮಾಡ್ಬೋದು. ನೀವು ಯಾವತ್ತು ವಿಡಿಯೋ ನೋಡ್ತೀರಾ ಆ ದಿನ ಕೂಡ ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ ಇದನ್ನು ಮನೇಲಿ ಇರೋರು ಎಲ್ಲರೂ ಮಾಡ್ಬೋದು. ಅಪ್ಪ, ಅಮ್ಮ, ಗಂಡ, ಹೆಂಡತಿ, ಮಕ್ಕಳು ಯಾರು ಬೇಕಾದರೂ ಮಾಡ್ಬೋದು. ಅಥವಾ ನಾನೀಗ ಹಾಸ್ಟೆಲಲ್ಲಿದ್ದೀನಿ ಮಾಡ್ಬೋದಾ, ಪಿ ಜಿಲಿದ್ದೀನಿ ಮಾಡ್ಬೋದಾ, ನೀವು ಯಾವ ಜಾಗದಲ್ಲಿದ್ದೀರಾ ಅದೇ ಜಾಗದಲ್ಲೇ ಮಾಡ್ಬೋದು. ಏನು ಮಾಡಬೇಕು ಇದಕ್ಕೆ ಅನ್ನೋದಾದರೆ ಇದನ್ನು ರಾತ್ರಿ ಸಮಯದಲ್ಲೇ ಮಾಡಬೇಕು, ತಿಳಿಸ್ಕೊಟ್ಟಿದ್ದೀನಿ. ರಾತ್ರಿ ಸಮಯದಲ್ಲಿ ಮಾಡಬೇಕು, ಇಲ್ಲಾಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗತ್ತೆ. ಆದಷ್ಟು ನೀವು ರಾತ್ರಿ ಕತ್ತಲೆ ಆದಮೇಲೆ, ಅಂದರೆ 6:30 ನಂತರ ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು. ನಾನು ಕೆಲಸದಿಂದ 10 ಗಂಟೆಗೆ ಬರ್ತೀನಿ, 11 ಗಂಟೆಗೆ ಬರ್ತೀನಿ ಅಂದರೆ ಆ ಸಮಯದಲ್ಲೇ ಮಾಡ್ಬೋದು ಸ್ನೇಹಿತರೆ. ಯಾವ ಸಮಯದಲ್ಲಾದರೂ ಮಾಡ್ಬೋದು, ಆದರೆ ಕತ್ತಲೆ ಆದಮೇಲೆ 6:30 ನಂತರನೇ ಈ ಕೆಲಸವನ್ನು ಮಾಡಬೇಕಾಗತ್ತೆ. ಏನು ಮಾಡಬೇಕು ಅನ್ನೋದಾದರೆ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ನೀವು ದೇವ್ರ ಮನೇಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೋಬೇಕಾಗತ್ತೆ. ಕೂತ್ಕೊಂಡು ನೀವು ಅಮ್ಮನ ಫೋಟೋ ಇತ್ತು, ಅಮ್ಮನ ಫೋಟೋಗೆ ಪೂಜೆ ಮಾಡೋದು, ಅಥವಾ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ಪೂಜೆ ಮಾಡೋದು. ಅಕಸ್ಮಾತ್ ಫೋಟೋ ವಿಗ್ರಹ ಎರಡೂ ಇರಲಿಲ್ಲ ಅಂದ್ಕೊಳ್ಳಿ, ಚಿಂತೆ ಮಾಡೋದು ಬೇಡ. ಒಂದು ದೀಪವನ್ನು ಹಚ್ಚಿ ದೀಪದಲ್ಲೇ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಿ, ದೀಪಕ್ಕೂ ಕೂಡ ಅರಿಶಿನ, ಕುಂಕುಮ, ಹೂಗಳನ್ನು ಇಟ್ಟು ನೀವು ಒಂದು ಪ್ರಸಾದವನ್ನು ಇಡ್ರಿ. ಯಾವುದಾದ್ರು ಸಿಹಿ ತಿಂಡಿ
ಆಗ್ಬೋದು, ಅಥವಾ ಕಡಲೆಕಾಯಿ ಆಗ್ಬೋದು, ಅಥವಾ ಬೆಲ್ಲದ ಪಾನಕ ಆಗ್ಬೋದು. ಈ ರೀತಿಯಾಗಿ ನೀವು ಪ್ರಸಾದವನ್ನು ಇಡಬೇಕಾಗತ್ತೆ. ಯಾಕೆಂದರೆ ಅಮ್ಮನಿಗೆ ಗೆಣಸು ಆಗ್ಬೋದು, ಅಥವಾ ತರಕಾರಿಗಳನ್ನು ಕೂಡ ಇಡ್ಬೋದು ಸ್ನೇಹಿತರೆ. ಕ್ಯಾರೆಟ್ ಹಾಕ್ಬೋದು, ಬೀನ್ಸು, ಈ ರೀತಿಯಾಗಿ ಅಮ್ಮನ ಒಂದು ಕೈಯಲ್ಲಿ ನೋಡಿ ತರಕಾರಿ ಕೂಡ ಇರುತ್ತೆ. ಹಾಗಾಗಿ ನೀವು ತರಕಾರಿ ಕೂಡ ಇಡ್ಬೋದು. ಅದನ್ನು ನಂತರ ನೀವು ಉಪಯೋಗಿಸ್ಬೇಕು, ಅಡುಗೆಗೋಸ್ಕರ ನೀವು ಉಪಯೋಗಿಸ್ಬೋದು. ಸಿಹಿ ತಿಂಡಿ ಏನಾದರೂ ಇಟ್ಟಿದ್ದೀನಿ ಅಂದರೆ ಪೂಜೆ ಎಲ್ಲ ಆದಮೇಲೆ ಮನೆಯಲ್ಲಿ ಎಷ್ಟು ಜನ ಇರ್ತೀರ ನೋಡಿ, ಅಷ್ಟೋ ಜನ ಪ್ರಸಾದವಾಗಿ ಅದನ್ನು ತೊಗೊಬೇಕಾಗತ್ತೆ. ಈಗ ಏನು ಮಾಡಬೇಕು ಅನ್ನೋದಾದರೆ 10 ರೂಪಾಯಿ ನೋಟ್ ತೊಗೊಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸ್ನೇಹಿತರೆ, ಈ ರೀತಿಯಾಗಿ ನೀವು 10 ರೂಪಾಯಿ ನೋಟ್ ತೊಗೊಂಡು ಅದರ ಮೇಲೆ ವಜ್ರ ಘೋಷಂ, ಅಮ್ಮನ ಪವರ್ಫುಲ್ ಮಂತ್ರ ಅಂತಲೇ ಹೇಳ್ಬೋದು, ವಜ್ರ ಘೋಷಂ ಅಂತ ಈ ಮಂತ್ರವನ್ನು ಬರಿಬೇಕಾಗತ್ತೆ. ಇಲ್ಲಿ ನಾನು ಒಂದು 10 ರೂಪಾಯಿ ನೋಟ್ ತೊಗೊಂಡಿದ್ದೀನಿ. ಅದರ ಮೇಲೆ ವಜ್ರ ಘೋಷಂ ಅಂತ ರೆಡ್ ಪೆನ್ನಲ್ಲಿ ಬರೆದಿದ್ದೀನಿ. ನೀವು ರೆಡ್ ಪೆನ್ನಲ್ಲೇ ಬರಿಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ಬೇರೆ ಪೆನ್ನಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಇನ್ನು ಇದನ್ನು ಯಾವ ರೀತಿಯಾಗಿ ಫೋಲ್ಡ್ ಮಾಡಬೇಕು, ನಾನಿಲ್ಲಿ ಅಮೌಂಟ್ ಬರೆದಿಲ್ಲ, ಬರೀ ವಜ್ರ ಘೋಷಂ ಅಂತ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಬರೆದಿದ್ದೀನಿ. ಅದರ ಕೆಳಗಡೆ ನಿಮಗೆ ಎಷ್ಟು ಸಾಲ ಇರುತ್ತೋ ಅಷ್ಟು ಸಾಲವನ್ನು ಬರೀಬೇಕಾಗತ್ತೆ. ನಂತರ ನೋಟನ್ನು ಯಾವ ರೀತಿಯಾಗಿ ಫೋಲ್ಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಕರೆಕ್ಟಾಗಿ ನೀವು ಕೆಳಗಡೆ ಲೈನ್ ನೋಡಿಕೊಂಡು ಕರೆಕ್ಟಾಗಿ ನೀವು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕಾಗತ್ತೆ. ಅಂದರೆ 2 ಫೋಲ್ಡ್ ಮಾಡಬೇಕು, ಆ ಕಡೆ ಒಂದು ಫೋಲ್ಡು, ಈ ಕಡೆ ಒಂದು ಫೋಲ್ಡು, ಈ ರೀತಿಯಾಗಿ ನೀವು ಫೋಲ್ಡ್ ಮಾಡಬೇಕಾಗತ್ತೆ. ಸರಿಯಾಗಿ ನೋಡಿಕೊಂಡು ನೀವು ಇದನ್ನು ಮಾಡಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ಮಾಡಿದ್ದಾದಮೇಲೆ ಇದನ್ನು ನೆಕ್ಸ್ಟ್ ಇನ್ನೊಂದು ಫೋಲ್ಡ್ ಮಾಡಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಇದನ್ನು ನೆಕ್ಸ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ನೋಡಿ. ಇಷ್ಟೇ, ನೀವು ಬರೆದುಬಿಟ್ಟು ಫೋಲ್ಡ್ ಮಾಡಬೇಕಂದ್ರೆ ನೋಡಿಕೊಂಡು ಫೋಲ್ಡ್ ಮಾಡಿ. ಯಾವ ರೀತಿಯಾಗಿ ಫೋಲ್ಡ್ ಮಾಡಬೇಕು ಅಂತ ನೀವು ನೋಡಿಕೊಂಡು ಫೋಲ್ಡ್ ಮಾಡಬೇಕು. ಇದನ್ನು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ದೇವ್ರ ಮನೆಯಲ್ಲೇ ಕೂತ್ಕೊಂಡು ಮಾಡಿ ನಂತರ ಒಂದು ಅರ್ಧ ಗಂಟೆ ಅಲ್ಲೇ ಬಿಟ್ಟು ನಂತರ ಪರ್ಸಲ್ಲಿ ಇಡಬೇಕಾಗತ್ತೆ. ಅಂದರೆ ನೀವು ಯಾವುದು ವ್ಯಾಲೆಟ್ ಯೂಸ್ ಮಾಡ್ತೀರ ನೋಡಿ, ಆ ವ್ಯಾಲೆಟಲ್ಲಿ ಇಡಬೇಕಾಗತ್ತೆ. ಇದನ್ನು ಯಾವ ರೀತಿಯಾಗಿ ಇಡೋದು ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ತ್ರಿಕೋನ ಈ ರೀತಿಯಾಗಿ ಇಡಬೇಕು. ಅಂದರೆ ತ್ರಿಕೋನ ಬಂದಿರುತ್ತಲ್ಲ ಆ ರೀತಿಯಾಗಿ ಇಡಬೇಕಾಗತ್ತೆ. ಅಂದರೆ ಅದು ಫೋಲ್ಡ್ ಆಗಿರುತ್ತಲ್ಲ ಅದನ್ನು ಮೇಲ್ಭಾಗದಲ್ಲಿ ಇಡಬಾರ್ದು, ಇದೇ ರೀತಿಯಾಗಿ ಇಡಬೇಕಾಗತ್ತೆ. ನೀವು ಇದನ್ನು ಪ್ರತಿದಿನ ನಾನು ತೆಗಿತೀನಿ ಆ ಫೋಲ್ಡಿಂಗಲ್ಲಿ ಇಟ್ಟರೆ ಅನ್ನೋದು ಸಪ್ರೇಟ್ ಫೋಲ್ಡರ್ ಏನಾದರೂ ಇತ್ತು ನಿಮ್ಮ ಪರ್ಸಲ್ಲಿ ಅಂದರೆ ಅಲ್ಲೂ ಕೂಡ ನೀವು ಇಡ್ಬೋದು. ಯಾಕೆಂದರೆ ಪ್ರತಿದಿನ ಅದನ್ನು ನಾವು ದುಡ್ಡು ಅಲ್ಲೇ ಇಟ್ಟು ಇದನ್ನು ಅಲ್ಲೇ ಇಟ್ಟಿದ್ರೆ ದುಡ್ಡಿನ ಜೊತೆ ಇದು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಸಪ್ರೇಟ್ ಫೋಲ್ಡರಲ್ಲಿ ಕೂಡ ಇಟ್ಕೊಬೋದು. ಇದನ್ನು ಗಂಡಸರಾದರೆ ಅವರು ವ್ಯಾಲೆಟಲ್ಲಿ ಇಟ್ಕೊಬೋದು, ಹೆಂಗಸರಾದರೆ ಅವರು ಪರ್ಸಲ್ಲಿ ಇಟ್ಕೊಬೋದು. ಈ ರೀತಿಯಾಗಿ ನೀವು ಅಮ್ಮನ ಮಂತ್ರವನ್ನು ಬರೆದು ಸಾಲ ತೀರಿಸಬೇಕಾಗಿತ್ತು ಆ ಅಮೌಂಟನ್ನು ಬರೆದು ನೀವು ಈ ರೀತಿಯಾಗಿ ನಿಮ್ಮ ವ್ಯಾಲೆಟಲ್ಲಿ ನಿಮ್ಮ ಪರ್ಸಲ್ಲಿ ಇಟ್ಕೊಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಇಡೋದ್ರಿಂದ ಅಮ್ಮ ನಿಮ್ಮ ಕಷ್ಟಗಳನ್ನು, ನಿಮ್ಮ ಏನು ಸಾಲದ ಸಮಸ್ಯೆ ಇತ್ತು ಅದನ್ನು ಅಮ್ಮ ಅತಿ ಬೇಗನೆ ತೀರಿಸ್ತಾಳೆ ಅಂತಲೇ ಹೇಳ್ಬೋದು. ದೇವ್ರ ಮನೇಲಿ ಕೂತ್ಕೊಂಡು ನೀವು 10 ರೂಪಾಯಿ ನೋಟಿನ ಮೇಲೆ ಬರೆಯೋದಕ್ಕೂ ಮೊದಲು ನೀವು ಅಮ್ಮನನ್ನು ಸ್ಮರಣೆ ಮಾಡ್ತಾ, ಅಮ್ಮ ನನಗಿಷ್ಟು ಸಾಲ ಇದೆಯಮ್ಮ, ನಾನು ನಿನ್ನ ಮಂತ್ರವನ್ನು ಬರಿತಾ ಇದ್ದೀನಿ, ನಂತರ ನಾನು ಎಷ್ಟು ಅಮೌಂಟ್ ಇದೆ ಅಂತ ಬರಿತಾ ಇದ್ದೀನಿ, ನನ್ನ ಈ ಸಾಲ ತೀರ್ಲಮ್ಮ ಅಂತ ನೀವು ಅಮ್ಮನ ಹತ್ರ ಬೇಡ್ಕೊಬೇಕಾಗತ್ತೆ. ಮೊದಲು ನೀವು ಬೇಡಿಕೊಂಡು ನಂತರ ನೀವು 10 ರೂಪಾಯಿ ನೋಟಿನ ಮೇಲೆ ಬರೆದು ಫೋಲ್ಡ್ ಮಾಡಿ ಇಡಬೇಕಾಗತ್ತೆ. ಇನ್ನು ವಜ್ರಕೋಶಂ ಅನ್ನೋ ಮಂತ್ರನೂ ಅಷ್ಟೇ, ನಿಮ್ಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಬೋದು. ಅಂದರೆ ಒಂದು 5 ನಿಮಿಷಗಳ ಕಾಲ, ಒಂದು 10 ನಿಮಿಷಗಳ ಕಾಲ, ತುಂಬಾ ಚಿಕ್ಕದಿದೆ. ವಜ್ರಘೋಷಂ 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 ಅಂತ ನೀವು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಅಮ್ಮನ ಮಂತ್ರವನ್ನು ಹೇಳ್ತಾ, ಆ ಬರೆಯೋ ಟೈಮಲ್ಲೂ ಅಷ್ಟೇ ಅಮ್ಮನ ಮಂತ್ರವನ್ನು ಹೇಳ್ತಾ ಇರಬೇಕು. ಹಾಗೆಯೇ ನೋಟ್ ಏನು ಫೋಲ್ಡ್ ಮಾಡ್ತಿರಲ್ಲ ಆ ಟೈಮಲ್ಲೂ ಅಮ್ಮನ ಮಂತ್ರವನ್ನು ಪಠಿಸ್ತಾನೆ ನೀವು ಫೋಲ್ಡ್ ಮಾಡಿ ನೀವು ಪರ್ಸಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಎಷ್ಟು ದಿನ ಇರಬೇಕು ಅನ್ನೋದಾದರೆ ನಿಮ್ಮ ಸಾಲ ತೀರೋ ತನಕ ಇರಬೇಕು ಸ್ನೇಹಿತರೆ. ಸಾಲ ತೀರಿದ ನಂತರ ಆ ನೋಟನ್ನು ಎಲ್ಲರೂ ನಿಮ್ಮ ಮನೆ ಹತ್ರ ಅಮ್ಮನವರ ಹುಂಡಿ ಇರುತ್ತಲ್ಲ, ಮಹಾಲಕ್ಷ್ಮಿ ದೇವಸ್ಥಾನ ಇರ್ಬೋದು, ಅಥವಾ ದುರ್ಗಾದೇವಿ ದೇವಸ್ಥಾನ, ಅಥವಾ ವಾರಾಹಿ ದೇವಿ ದೇವಸ್ಥಾನ, ಈ ರೀತಿಯಾಗಿ ಯಾವುದೇ ಅಮ್ಮನ ದೇವಸ್ಥಾನ ನಿಮ್ಮ ಮನೆ ಹತ್ರ ಇದ್ದರೆ ಆ ಹುಂಡಿಗೆ ತೊಗೊಂಡೋಗಿ ಹಾಕ್ಬೋದು. ವಾರಾಹಿ ದೇವಿ ದೇವಸ್ಥಾನಕ್ಕೆ ಹಾಕಬೇಕಂತಿಲ್ಲ, ನೀವು ಅಮ್ಮನವ್ರ ದೇವಸ್ಥಾನ ನಿಮ್ಮ ಮನೆ ಹತ್ರ ಯಾವುದಾದ್ರೂ
ದೇವಸ್ಥಾನ ಇದ್ದರೆ ಆ ದೇವಸ್ಥಾನಕ್ಕೆ ಏನು ಬರೆದಿರ್ತೀರಲ್ಲ ಅಮ್ಮನ ಮಂತ್ರ ಹಾಗೆಯೇ ಎಷ್ಟು ಅಮೌಂಟ್ ಅಂತ ಅದನ್ನು ತೊಗೊಂಡೋಗಿ ಉಂಡೆ ಒಳಗಡೆ ಹಾಕಬೇಕಾಗತ್ತೆ. ನಂತರ ನಿಮಗೆ ನೆಕ್ಸ್ಟ್ ಇನ್ನೆಷ್ಟು ಅಮೌಂಟ್ ಇದೆ ನೋಡಿ ಅದನ್ನು ಕೂಡ ನೀವು ಈ ರೀತಿಯಾಗಿ ಬರೀಬೋದು. ಇದರಿಂದ ನಿಮ್ಮ ಸಾಲಗಳಿಂದ ಮುಕ್ತಿ ಪಡಿತೀರಾ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲರಿಗೂ ಸಾಲ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ನಾವು ಸುಲಭವಾಗಿ ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ಳೋದಾಗಲಿ ಹಾಗೆಯೇ ಅಮ್ಮನ ಮಂತ್ರವನ್ನು ನೋಟಿನ ಮೂಲಕ ಬರೆಯೋದ್ರಿಂದ ನಮ್ಮ ಸಾಲಗಳು ಅತಿ ಶೀಘ್ರವಾಗಿ ತೀರುತ್ತೆ. ನಾವು ನಂಬಿಕೆಯಿಂದ ಇರಬೇಕಷ್ಟೆ. ಅಮ್ಮ ನಮ್ಮ ಸಾಲಗಳನ್ನು ತೀರಿಸ್ತಾಳೆ ಅನ್ನೋ ಸಾಲಗಳು ತೀರಿಸುವಂಥ ಅವಕಾಶಗಳು ಕೂಡಿ ಬರುತ್ತೆ ಅಂತ ಅಮ್ಮನ ಮೇಲೆ ನೀವು 100ಗೆ 100% ನಂಬಿಕೆ ಇಟ್ಟು ಮಾಡಿದ್ರೆ ಖಂಡಿತ ನಿಮ್ಮ ಸಾಲಗಳೆಲ್ಲ ತೀರುತ್ತೆ ಅಂತಲೇ ಹೇಳ್ಬೋದು. ಈ ಅಮ್ಮನನ್ನು ನಂಬಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ. ನಾನು ಕೂಡ ಅಮ್ಮನ ಹತ್ರ ಕೇಳ್ಕೊತಾ ಇದ್ದೀನಿ, ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಅದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ತಿಳಿಸ್ಕೊಡ್ತೀನಿ ಅಂತ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಬಳಗದವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.